ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾವು MG ರೋಡಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗುವಾಗ ಕಮರ್ಷಿಯಲ್ ಸ್ಟ್ರೀಟು ನಾವು ಯಾವತ್ತೂ ಈ ಥರ ನೋಡೇ ಇಲ್ಲ. ಎಲ್ಲ ಅಂಗಡಿಗಳು ಮುಚ್ಚಿರೋದು, ಮತ್ತು ಜನರು ಯಾರೂ ಇಲ್ಲ, ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದೆ, ಒಬ್ಬರೂ ಇಲ್ಲ. ಫಿಶ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ರಾಜನಗರಕ್ಕೆ ಹೋಗ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ವ್ಲಾಗನ್ನು. ಬೆಳಗ್ಗೆ 5:45. ಸೊ ಕಮರ್ಷಿಯಲ್ ಯಾವತ್ತೂ ನಾನು ಕಮರ್ಷಿಯಲ್ ಸ್ಟ್ರೀಟು ಈ ಥರ ನೋಡೇ ಇಲ್ಲ. ಶಿವಾಜಿನಗರಲ್ಲಿ ಒಂದು ಫಿಶ್ಗಂತಲೇ ಒಂದು ಸ್ಟ್ರೀಟ್ ಇದೆ, ಆ ಸ್ಟ್ರೀಟಲ್ಲಿ ಎಂಟ್ರಿ ಮಾಡಿದೆ. ನೋಡಿ ಬಂದ್ವಿ. ಎಷ್ಟು ಜನ ಕ್ರೌಡ್ ಇರ್ತಾರಂದರೆ 4 ಗಂಟೆ ಬಂದಾಗ ಫುಲ್ಲು ಕ್ರೌಡ್ ಇರುತ್ತೆ. ಜನರಂತೂ ಒಬ್ಬರ ಮೇಲೆ ಒಬ್ಬರು ನಡ್ಕೊಂಡು ಹೋಗ್ಬೇಕು. ಬ್ಲಾಗ್ ಮಾಡಬೇಕಂತಲೇ ನಾನು ಇಷ್ಟು ಲೇಟಾಗಿ ಬಂದೆ. ಎಲ್ಲ ವೆರೈಟಿ ಫಿಶ್ಗಳು ಸಿಗುತ್ತೆ. ಸ್ಕ್ವಿಡ್ ಇದೆ, ಪಾಂಪ್ಲೆಟ್ ಇದೆ, ಪಾಂಪ್ಲೆಟಲ್ಲಿ ವೈಟ್ ಇದೆ, ಬ್ಲ್ಯಾಕ್ ಇದೆ, ಮತ್ತು ಕಿಂಗ್ ಫಿಶಸ್ಸು ವೆರೈಟೀಸ್ ಇದೆ. ಇದರಲ್ಲಿ ವಂಜರ ಇದೆ, ಶಂಕರ ಇದೆ, ಬಾಂಗ್ಡಾ ಇದೆ, ಏರಿ ಮೀನಂತೆ, ಪ್ರಾನ್ಸ್ ಅಂತೆ. ಪ್ರಾನ್ಸಲ್ಲಿ 4 ವೆರೈಟಿಗಳಿವೆ, ಮತ್ತು ಶಂಕರ ಫಿಶ್ಶು ಎಲ್ಲನೂ ಇದೆ. ಫಿಶ್ಗಳೆಲ್ಲ ಅಲ್ಲಿ ಫಿಶ್ಶು ಕ್ಲೀನ್ ಮಾಡೋರು ಸಿಗ್ತಾರೆ, ಅಲ್ಲಿ ಕಟ್ ಮಾಡಿಕೊಡ್ತಾರೆ ಮತ್ತು ಕ್ಲೀನ್ ಮಾಡಿಕೊಡ್ತಾರೆ. 20 ರೂಪಾಯಿ ಏನೋ ಕೊಡಬೇಕು. ನಾವು ಯಾವಾಗಲೂ ಫಿಶ್ ತೊಗೊಳಕ್ಕೆ ಹೋಗಬೇಕಾದ್ರೆ 4 ಗಂಟೆಗೆ ಹೋದರೆ ಒಂದು 6 ಗಂಟೆಗೆ ರಿಟರ್ನ್ ಆಗ್ತೀವಿ. ನೋಡಿ, ಇದು MG ರೋಡ್ ಎಷ್ಟು ಖಾಲಿಯಾಗಿದೆ, ರೋಡೇ ಖಾಲಿ. 5 ವೆರೈಟಿ ಫಿಶ್ಗಳು ತೊಗೊಂಡು ಮತ್ತು ಕೇಂಬ್ರಿಡ್ಜ್ ರೋಡ್ ಕಡೆ ಬಂದ್ವಿ. ಕೇಂಬ್ರಿಡ್ಜ್ ರೋಡು ಆವಾಗಲೇ ಸ್ಟಾರ್ಟ್ ಆಗಿದೆ ಬೆಳಗ್ಗೆ. ಅವ್ರಿಗೆ ಪಾಪ ಎಲ್ಲ ಅಂಗಡಿಗಳು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಜನ ಬರ್ತಾಯಿದ್ರು. ಫಿಶ್ಶನ್ನು ಮಾರ್ಕೆಟಿಂದ ಕ್ಲೀನ್ ಮಾಡಿಸ್ಕೊಂಡು ಬಂದಿಲ್ಲ, ಬೇರೆ ಕಿಂಗ್ ಫಿಶ್ನ ಮಾತ್ರ ಕ್ಲೀನ್ ಮಾಡಿಸ್ಕೊಂಡು ಬಂದ್ವಿ. ಅದು ಗಟ್ಟಿ ಇರುತ್ತಲ್ಲ, ಒಟ್ಟೆಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದ್ವಿ. ಮತ್ತು ಇವಾಗ ಫಿಶ್ಶು ಇದೆಲ್ಲ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ. ಫಿಶ್ಶು ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ರಾಗಿ ಹಿಟ್ಟು ಅದನ್ನೆಲ್ಲ ಮೇಲೆ ಉಜ್ಕೋಬೇಕು. ಫಿಶ್ ತೊಗೊಂಡು ರಾಗಿ ಹಿಟ್ಟಿಂದ ಮೇಲೆ ಉಜ್ಕೊಂಡು ಕತ್ತಿಯಿಂದ ಚೆನ್ನಾಗಿ ಸ್ಕೇಲ್ನೆಲ್ಲ ಬಿಡಿಸ್ಕೊಂಡು ಆಮೇಲೆ ಕತಿಜರ್ ತೊಗೊಂಡು ಮೇಲೆ ಇರೋದನ್ನೆಲ್ಲ ಫಿನ್ಸ್ ಈ ಕಡೆ ಆ ಕಡೆ ಕಟ್ ಮಾಡ್ಕೋಬೇಕು. ಮತ್ತು ಫಿಶ್ಶು ಹೊಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಕತ್ತರಿಸ್ಕೊಂಡು ಎಲ್ಲ ನೀಟಾಗಿ ತೆಗೆದು ಬಿಸಾಕ್ಬಿಟ್ಟು ಒಳಗಡೆನೂ ಸ್ವಲ್ಪ ಸೈಡಲ್ಲೆಲ್ಲ ರಾಗಿ ಹಿಟ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಉಜ್ಜಿದಾಗ ಅದು ಕಪ್ಪಗಿರೋದೆಲ್ಲ ಹೋಗ್ಬಿಡುತ್ತೆ. ಸೊ ಇದೇ ಥರ ಎಲ್ಲ ಫಿಶ್ನು ಮಾಡ್ಕೋಬೇಕು. ಇದು ಸಾರ್ಗಂತ ನಾವು ಮಾಡ್ತಾರೆ. ಮತ್ತು ಈ ಫಿಶ್ಶು ಈಗ ನಾವು ಇದನ್ನು ಸಾರು ಮಾಡ್ಕೋಬೇಕು ಬೇಗ ಅಂತ ಹೇಳ್ಬಿಟ್ಟು ಬೇಗ ತೊಳಿತಾಯಿದ್ವಿ. ತೊಳೆದಾದ್ಮೇಲೆ ಇದನ್ನು ಕತ್ತಿಯಿಂದ ಅಡ್ಡಕ್ಕೆ ಕತ್ತರಿಸ್ಕೋಬೇಕು. 2 ಪೀಸ್ ಮಾಡಿಕೊಂಡು ಸಾರಲ್ಲಿ ಹಾಕ್ಕೊಳ್ಳೋದು. ನೋಡಿ ಎಷ್ಟು ಕ್ಲೀನಾಗಿದೆ ಇವಾಗ ಫಿಶ್. ಈ ಥರ ಆಗುತ್ತೆ ಫಿಶ್ಶು. ಸಾರ್ಗಂತ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇದು ಸಾರ್ಗೆ ಹಾಕೊಳ್ಳೋಕ್ಕೆ ಮಸಾಲೆ ರುಬ್ಕೊಂಡು ಬಿಟ್ಟಿದ್ದೀವಿ, ಒಗ್ಗರಣೆ ಹಾಕಿದ್ವಿ. ಇದು ಸಾರ್ಗಂತ ಹಾಕೊಳ್ಳೋಕೆ ಇಟ್ಕೊಂಡಿದ್ವಿ. ಇವಾಗ ನಾವು ಶಂಕರ ಫಿಶ್ಶು, ಪಿಂಕ್ ಫಿಶ್ಶು ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡಿ. ಇದಕ್ಕೆ ಫಸ್ಟು ಫಿನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಹೊಟ್ಟನ್ನು ಈ ಥರ ಬಿಡಿಸ್ಕೋಬೇಕು. ಇದು ತುಂಬ ಗಟ್ಟಿ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಯಾಕಂದರೆ ಈ ಮುಳ್ಳು ತುಂಬ ಶಾರ್ಪ್ ಇರುತ್ತೆ, ಕೈಯಲ್ಲಿ ಚುಚ್ಕೊಳ್ಳೋದು. ಫಸ್ಟು ಎಲ್ಲ ಫಿನ್ಸನ್ನೆಲ್ಲ ನೀಟಾಗಿ ತೆಗೆದುಬಿಡಬೇಕು. ಮಧ್ಯಕ್ಕೆ ಒಳಗಡೆ ಏನು ಅಷ್ಟು ಗಲೀಜಿರಲ್ಲ ಇದ್ರೊಳಗಡೆ. ಸೊ ಇದು ಫಿಶ್ಶು ಕ್ಲೀನ್ ಮಾಡ್ಕೊಳ್ಳೋದೇ ಮೇನ್ ಇರೋದು. ಎಲ್ಲ ಗೀಚ್ಕೊಂಡಾಗ ಎಲ್ಲ ಕ್ಲೀನ್ ಆಗುತ್ತೆ. ಮತ್ತು ಗಿಲ್ಸ್ ಇರುತ್ತೆ, ಅಲ್ಲೇ ಗಲೀಜಿರುತ್ತೆ ಇರೋದು, ಪಿಂಕ್ ಆಗಿರುತ್ತೆ ಒಳಗಡೆ. ಸೊ ಅದನ್ನು ಚೆನ್ನಾಗಿ ತೆಗೆದು ತೊಳಿಬೇಕು. ಇಲ್ಲದೇ ಇದ್ರೆ ಇದು ಕಣ್ಣು ಭಾಗದ ಪೋಷಣೆ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಇದು ಫ್ಲೆಶ್ ಜಾಸ್ತಿ ಇರುತ್ತೆ ಮತ್ತು ಮುಳ್ಳೂ ಜಾಸ್ತಿ ಇರುತ್ತೆ. ನೋಡಿಕೊಂಡು ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೋಡಿ ಈ ಥರ ಒಳಗಡೆ ತೊಗೊಂಡು ಎಲ್ಲ ಕಿತ್ತು ಹಾಕಬೇಕು. ನೋಡಿ ಆ ಥರ ಒಳಗಡೆ ಒಂಥರ ಪಿಂಕಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಅದನ್ನು ಒಂದು ಲೇಯರ್ ಇರುತ್ತೆ. ಅದು ಇದು ಫಿಶ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕ್ಲೀನ್ ಮಾಡಿಕೊಂಡು ಉಪ್ಪು ಖಾರ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಮತ್ತು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋದು. ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.